ವರ್ಷ ಆಯ್ತು? ಬಂದೆಷ್ಟು ವರ್ಷ ಆಯ್ತು? ನಿಯರ್ಲಿ ವಿ ಆರ್ ರೀಚಿಂಗ್ 2 years. 2 years ಮಕ್ಕೊಂಡಿದ್ರಾ ಮೇಡಮ್? ಎರಡು ಮಳೆಗಾಲ ಬಂತು ಮೇಡಮ್, ಎರಡು ಮಳೆಗಾಲ ಬಂತು. ನೀವು ಸರ್ಕಾರದ ವಿಚಾರ ಮಾತಾಡ್ರಿ, ಆದ್ರೆ ರಿಯಲಿಸ್ಟಿಕ್ ಆಗಿ ಪ್ರಾಕ್ಟಿಕಲ್ ನೀವು ಮಾತಾಡಿದ್ರೆ ಫುಲ್ ಮಾತಾಡಿ ನಾ ಕೇಳ್ತೀನಿ, ಆಮೇಲೆ ನಾ ಮಾತಾಡ್ತೀನಿ. ನೋಡಿ, ನೀವು ಬಂದ ತಕ್ಷಣ ಹೇಳ್ತಾ ಇದ್ರಿ ನಾವು ಗುಂಡಿಗಳನ್ನ ಮುಚ್ತೀವಿ ಅಕ್ಟೋಬರ್ ಒಳಗಡೆ ಅಂತ. ಸೊ ನೀವು ಈಗ ಅಕ್ಟೋಬರ್ ಮಾತಾಡ್ತಾ ಇದ್ದೀರಿ, ನೀವು ಬಂದು 2 ವರ್ಷ ಆಯ್ತು. 2 ವರ್ಷದಿಂದ ರಸ್ತೆ ಗುಂಡಿಗಳ ಬಗ್ಗೆ ಬಿಜೆಪಿ ಇದ್ದಾಗಿಂದಲೂ ಕೂಡ ದೊಡ್ಡ ಹೋರಾಟ ಇದೆ. ಆದರೂ ನೀವು ಎಚ್ಚೆತ್ತುಕೊಳ್ಳದೆ ಇರೋರು ಮಾನ ಮರ್ಯಾದೆ 3 ಕಾಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹರಾಜಾದ್ಮೇಲೆ ಈಗ ಅಕ್ಟೋಬರಲ್ಲಿ ಮುಚ್ತೀವಿ ಅಂತ ಹೇಳೋದು ಇಷ್ಟು ದಿನ ಮಕ್ಕೊಂಡಿದ್ರಾ? ಕೇಳಿದ್ರಲ್ಲ ಮೇಡಮ್, ಇಲ್ಲಿ ತನಕ ನಾವು 7,000 ಗುಂಡಿಗಳನ್ನ ಮುಚ್ಚಿದೀವಿ. ಅದರ ರೆಕಾರ್ಡ್ಸು ನಿಮಗೆ ನಮ್ಮ KPCC ಸೋಷಿಯಲ್ ಮೀಡಿಯಾ, DK ಶಿವಕುಮಾರ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ನಾವು ಏನೇನು ಕಾರ್ಯಗಳನ್ನ ಮಾಡಿದ್ದೀವಿ ವಿತ್ ಫೋಟೋ ಮತ್ತು ಡಾಕ್ಯುಮೆಂಟ್ ಹಾಕಿದ್ದೀವಿ. ಇವತ್ತು ಪಾಟೋಲ್ ಬಗ್ಗೆ ಹೋಗಿ ಏನು ಆರ್ ಅಶೋಕ್ ಅವ್ರು ನೋಡ್ತಾ ಇದ್ದಾರೆ, ನೀವು ಮಾಡಿದ ಕರ್ಮನ ನೀವು ಅಲ್ಲಿ ನೋಡ್ತಾ ಇದ್ದೀರಾ. 7,121 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಆ ದುಡ್ಡು ಎಲ್ಲಿಗೋಯ್ತು? ಯಾವ ಗುಂಡಿ ಮುಚ್ಚಿದ್ರಿ? ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ನೀವು ಕಣ್ತೆರೆಯುವಂತ ಕೆಲಸ ಆಗಿದೆ. ಮೇಡಮ್, DK ಶಿವಕುಮಾರ್ ಅವರು ರಾತ್ರಿ 2 ರಿಂದ 3 ಗಂಟೆ ತನಕ ಹೋಗಿ ನಿಮ್ಮ ಚಾನೆಲ್ಗಳಲ್ಲೇ ತೋರಿಸಿದ್ರಿ ಎಲ್ಲೆಲ್ಲಿ ಕಾಮಗಾರಿಗಳಾಗ್ತಾ ಇದೆ. ಇಲ್ಲೇ ವೈಯಾಲಿ ಕಾವಲಿ ವೈಟ್ ಟಾಪಿಂಗ್ ಆಗ್ತಾ ಇದೆ. 1,800 ಕೋಟಿ ರೂಪಾಯಿನಲ್ಲಿ 150 ವೈಯಾಲಿ ಕಾವಲಲ್ಲಿ ಇರಲ್ಲ. ನಾನಿರಲ್ಲ ವೈಯಾಲಿ ಕಾವಲ್, ನಾನಿರೋದು ಚಾಮರಾಜಪೇಟೆಯಲ್ಲಿ. ಬರ್ರಿ ನಮ್ಮ ಚಾಮರಾಜಪೇಟೆ ಬರ್ರಿ, ದಯವಿಟ್ಟು ನಿಮ್ಮ ಗುಂಡಿ ಮಾಡಿದೀವಿ, ಆಯ್ತು ತಡೀರಿ ಮೇಡಮ್. ಇವತ್ತು 158 ಕಿಲೋಮೀಟರ್ ವೈಟ್ ಟಾಪಿಂಗ್ ಮಾಡ್ತಾ ಇದೀವಿ. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷ ಸಭೆಯನ್ನು ಕರೆದು 1,100 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. 100ಕ್ಕೆ 100 ಬೆಂಗಳೂರಿನ ಗುಂಡಿ ಮುಕ್ತ ಬೆಂಗಳೂರಿನಾಗಿ ಮಾಡುವಂತ ಕೆಲಸವನ್ನ ನಿಮ್ಮ ಬೆಂಗಳೂರಿನ ಶಾಸಕರುಗಳು ಏನಂತ ಹೇಳಿ ಚುನಾವಣೆಯನ್ನ ಕಂಟೆಸ್ಟ್ ಮಾಡಿದ್ರು ಗೊತ್ತಾ ನಿಮಗೆ? ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಬಿಜೆಪಿ ಸರ್ಕಾರ ಇದ್ದಾಗ ನೀವ್ ಹೇಳೋದನ್ನೇ ಹೇಳ್ತೀನಿ, ಬಿಜೆಪಿ ಸರ್ಕಾರ ಇದ್ದಾಗ ಹೈಕೋರ್ಟ್ ಛೀಮಾರಿ ಹಾಕ್ತು. ಗುಂಡಿ ಮುಚ್ಚುತ್ತೀರಾ ಇಲ್ಲ ನೀವು ಬಿಟ್ಟು ಬೇರೆಯವ್ರು ಕೊಡ್ತೀರಾ ಅಂತ. ಹಾಗಾಗಿ ನಿಮ್ಮ ಬೆಂಗಳೂರಿನ ಎಲ್ಲ ಶಾಸಕರುಗಳು ನಾವು ಒಳ್ಳೆಯ ರಸ್ತೆ ಕೊಡ್ತೀವಿ, ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಎಲೆಕ್ಷನ್ 2 ವರ್ಷ ಆದ್ರೂ ನಿಮ್ಮ ಆಕ್ರೋಶ ರೋಷ ಬರಲೇಬೇಕು. ನೀವು MLA ಎಲ್ಲ ಇರ್ರಿ, ನಾನು ಕೊಡ್ತೀನಿ. ನೀವು ಬೆಂಗಳೂರಿನಲ್ಲಿರುವಂತ MLAಗಳು ಯಾರ್ಯಾರು ಇದ್ದೀರಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ವೆದರ್ JDS BJP ಕಾಂಗ್ರೆಸ್, ನೀವೆಲ್ಲ ಹೆಂಗ್ರಿ ಮುಖ ಎತ್ಕೊಂಡು ಓಡಾಡ್ತೀರಾ? ನೀವು ಈ ಗುಂಡಿಗಳ ಮಧ್ಯೆ ನೀವ್ ಹೆಂಗ್ ಓಡಾಡ್ತೀರಾ? ನಿಮ್ ಮನೆಯವ್ರು ಹೆಂಗ್ ಓಡಾಡ್ತಾರೆ, ಜನಸಾಮಾನ್ಯರು ಹೆಂಗ್ ಓಡಾಡ್ತಾರೆ? ಪ್ರತಿಯೊಂದು ಗುಂಡಿ ನೋಡಿದಾಗ್ಲೂ ಕೂಡ ಜನ ನಿಮ್ಗೆ ಓಟ್ ಹಾಕಿದ್ ನೆನಪಿಗೆ ಬರಲ್ಲ? ನಿಮ್ಗೆ ಒಂಥರ ಛೀ ಅಂತ ಅನ್ಸಲ್ವಾ? ಯಾಕಪ್ಪ ನಾನು ಒಬ್ಬ MLA ಆಗಿ ಬೆಂಗಳೂರಲ್ಲಿ ಓಡಾಡ್ಬೇಕು ಅಂತ ಅಟ್ಲೀಸ್ಟ್ ಅನ್ಸಲ್ವಾ ಇವರಿಗೆ? ಮೇಡಮ್, ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಮಾಡಿ ಏನು ಕಸ ವಿಲೇವಾರಿದು 940 ಕೋಟಿ ರೂಪಾಯಿ ಹಣ ಬರಬೇಕು, ಇವತ್ತಿನ ತನಕ ಕೊಟ್ಟಿಲ್ಲ. ಬೆಂಗಳೂರು ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ಹಣ ಬರಬೇಕು, ಇವತ್ತಿನ ತನಕ ಕೊಟ್ಟಿಲ್ಲ. ಬಜೆಟ್ ಅಲ್ಲಿ ಬೆಂಗಳೂರಿಗೆ ಅಂತ ಯಾವ್ದಾದ್ರು ಒಂದೇ ಒಂದು ಘೋಷಣೆ ಕೇಂದ್ರ ಸರ್ಕಾರ ಮಾಡಿದಾರ? 2,20,000 ಕೋಟಿ ನಮ್ಮ ತೆರಿಗೆ ಹಣ ಬಾಕಿ ಇದೆ, 14-15 ನಮ್ಮ ಹಣ ಬಾಕಿ ಇದೆ, ಕೊಡ್ತಾ ಇಲ್ಲ. ನಮ್ಮಿಂದ ತೆರಿಗೆ ಕದ್ದು ಉತ್ತರ ಭಾರತ ಕರೀತಾ ಇದ್ದಾರೆ. ಕನ್ನಡಿಗರನ್ನ ಮಾಡಿದ್ವಿ. ನಾವು ನಂಬರ್ ಮಾತಾಡ್ಬೇಕ ತಾಳ್ಮೆಯಿಂದ ಮೇಡಮ್. ಇವತ್ತು GST ನಂಬರ್ 2 ಅಲ್ಲಿದ್ದೀವಿ, GDP ನಲ್ಲಿ ನಂಬರ್ 1 ಅಲ್ಲಿದ್ದೀವಿ ಕರ್ನಾಟಕ. ಆದ್ರೆ ನಮ್ಮ ನಿಮ್ಗೆ ಸಿಟ್ಟು ಬರುತ್ತೆ, ಮಧ್ಯ ಬಾಯಿ ಹಾಕಿದ್ರೆ ಮಾತಾಡ್ತಿದ್ದೀರಿ ನೀವು. ಸಿಟ್ಟು ಬರುತ್ತೆ ಅವರಿಗೆ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿದ್ದೀನ ನೋಡ್ರಿ, ಇಲ್ಲಾಜಿಕಲ್ ಆಗಿ ಮಾತಾಡ್ತಾ ಇದ್ದೀರಾ. ಎಲ್ಲದಕ್ಕೂ ಕೇಂದ್ರದ ಕಡೆ ಬಟ್ ತರ್ಸೋದಕ್ಕೆ ನೀವು ಬೇಕೇನ್ರಿ? ನೀವು ಬಿಟ್ಟು ಬೇರೆಯವ್ರಿಗೆ ಕೊಡ್ರಿ. ಈ ಪದ ಬಳಸಲ್ಲ, ಬಹಳ ರೇರೆಸ್ಟ್ ನಾನು ಈ ಪದ ಬಳಸೋದು. ನಿಮ್ಮ ರಾಜಕೀಯ ಪಕ್ಷಗಳಿಗೆ ಇಲ್ಲಿಯವರೆಗೆ ಆಳಿದ ರಾಜಕೀಯ ಪಕ್ಷಗಳು ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ನೀವು BBMP ಎಲೆಕ್ಷನ್ ಮಾಡ್ತಿದ್ರಿ.
ಮಾಡೇ ಮಾಡ್ತಿದೀವಿ. ಯಾಕೆ ತಡ್ಕೊಳ್ರಿ ಮಾಡಿಲ್ಲ? ಒಂದ್ ನಿಮಿಷ. ನಾವು ಮಾಡ್ತೀವಿ ತಡ್ಕೊಳ್ರಿ, madam. ಮಾಡಿದ್ಮೇಲೆ We will do. ಮಾಡಿದ್ಮೇಲೆ ಹೇಳೋಣ. ಈಗ debate ಇತ್ತು. ಮಾಡಿದ್ಮೇಲೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಯಾಕೆ ಮಾಡಿಲ್ಲ? ಮಾಡಿದ್ಮೇಲೆ ಒಂದ್ ಬೊಮ್ಮಾಯಿ ಆಗಿದ್ರೆ ಯಾಕೆ ಮಾಡಿಲ್ಲ? ತಡ್ಕೊಳ್ರಿ, ಯಡಿಯೂರಪ್ಪ ಆಗಿದ್ರೆ ಯಾಕೆ ಮಾಡಿಲ್ಲ? ದರ್ಶನ್, ಮಾತು ಮುಗಿಸ್ಬಿಡ್ರಿ. ನೀವೇನ್ರಿ ಮಧ್ಯದಲ್ಲಿ ಏನೇನೋ ಮಾತಾಡ್ತೀರಿ ನೀವು? ಕೋರ್ಟಲ್ಲಿ ಇತ್ತು madam. 2.5 ವರ್ಷ ನಾವು ಆಯ್ತು. ನ್ಯಾಯಾಂಗ ವ್ಯವಸ್ಥೆನ ಪ್ರಶ್ನೆ ಮಾಡೋಗಿಲ್ಲ. ಏನ್ ಮಾಡ್ತಿದ್ರಿ? ನಾವು ಮಾಡ್ತೀವಿ ಸರ್. ನೀವು ಮಾಡಿದ್ರ? ನೀವು ಮಾಡಿದ್ರ? ಕುಮಾರಸ್ವಾಮಿ ಮಾಡಿದ್ರ? ಮೇಡಮ್ ಇವತ್ತು ಸ್ವಲ್ಪ ಮೇಂಟೈನ್ ಮಾಡ್ರಿ. ಅಣ್ಣ, ನಿಮ್ಮ ಒಬ್ರಿಗೆ ಅಲ್ಲ. ಒಂದ್ ನಿಮಿಷ. ಅಮ್ಮ ಕೋರ್ಟ್ ಹೋದವ್ರು ಯಾರು ಗೊತ್ತಾ? ವಿರೋಧ ಪಕ್ಷದ ನಾಯಕರು. ಇವ್ರ ಪಕ್ಷದವ್ರ 3 ಜನ ಹೋದ್ರು ಕೋರ್ಟ್ಗೆ. ಯಾಕೆ ಕಳಿಸಿದ್ರು ಕೋರ್ಟ್ಗೆ? ದೇವರಾಜ್ ಸರ್, ಇವೆಲ್ಲ ದೇವರಾಜ್ ಸುಮ್ನೆ ಸರ್, ದೇವರಾಜ್ ಮುಚ್ಕೊಳ್ಳೋಕೆ ಏನೇನೋ ನಾನು- ಮಾತಾಡ್ತಾರೆ. ತಾಳ್ರಿ, ಸ್ವಲ್ಪ ತಾಳ್ರಿ. ಸ್ವಲ್ಪ ತಾಳ್ರಿ. ಸ್ವಲ್ಪ ತಾಳ್ರಿ. ಒಪ್ಕೊಳ್ಳಿ. ನನಗೆ ಇವತ್ತು ನಾವು ಮಾಡ್ತೀವಿ. ನೋಡ್ರಿ, ನನಗೆ ಕಿರ್ಚ್ಕೊಂಡ್ರೆ ಆಗೋದಿಲ್ಲ. ಇಲ್ಲ, ಕಿರ್ಚೋದಲ್ಲ. ನೀವು ಭಾಷಣ ಭಾಷಣ ಕೇಳುತ್ತಾ ನೋಡ್ರಿ, ಬಾಯಿ ಬಂದ ಮಾತಾಡ್ಬಾರ್ದು. ಏನ್ ಮಾತಾಡಿದೀವಿ? ಕೋರ್ಟ್ಗೆ ಇವರು ದೇವರಾಜ್ ಕೋರ್ಟ್ಗೆ ಹೋದವರೆ ಸ್ವಲ್ಪ ಇಲ್ಲ, ಸ್ವಲ್ಪ ಇಲ್ಲ. ಸುಳ್ಳು ಹೇಳ್ತಾರೆ. ಬಿಜೆಪಿ ಅವರು ಪದೇ ಪದೇ ಮಧ್ಯದಲ್ಲಿ ನಮ್ಗೆ ಹೇಳ್ತಾರಮ್ಮ ಬಿಬಿಪಿ ಮಾಡಕ ಅದು ನಾನು ಹೇಳಿದ್ಮೇಲೆ ನೀವು ಕಂಟಿನ್ಯೂ ಮಾಡಿ ಸರ್. ನೀವು ಕೋರ್ಟ್ಗೆ ಹಾಕೊಂಡ್ರು, ನೀವು ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ನಿಮಗೇನು ತಕರಾರಿತ್ತೋ ಅವ್ರಿಗೇನು ತಕರಾರು, ದಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಒಬ್ಬ ಈ ಬೆಂಗಳೂರಿನ ಪ್ರಜೆಯಾಗಿ ಕಳೆದ ಎಷ್ಟು ವರ್ಷಗಳಿಂದ ಎಲೆಕ್ಷನ್ ಆಗಿಲ್ಲ? 6 ವರ್ಷಗಳಿಂದ ಒಬ್ಬ ಜನಪ್ರತಿನಿಧಿ ಇಲ್ಲ. 5 ವರ್ಷ ಒಬ್ಬ ಜನಪ್ರತಿನಿಧಿ ಇಲ್ಲ. ಒಂದ್ ನಿಮಿಷ, ಜನಪ್ರತಿನಿಧಿ ಇಲ್ಲ. ಕೇಂದ್ರದಿಂದ ಬಂದಿಲ್ಲ ಅನುದಾನ, ಅಲ್ಲಿಂದ ಬಂದಿಲ್ಲ ಅನುದಾನ ಅಂತ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಯಾಕೆ ಅಂತಂದ್ರೆ ನನ್ನ ಏರಿಯಾದಲ್ಲಿ ಒಬ್ಬ ಕೌನ್ಸಿಲರ್ ಇದ್ರೆ ಓಡಾಡಿ ಹೋರಾಡಿ ಅಟ್ಲೀಸ್ಟ್ ನೀವು BBMP ಬಜೆಟ್ನಲ್ಲಿ ನಮ್ಮ ರೋಡ್ಗಳನ್ನ ಸರಿ ಮಾಡಿ ಅಂತ ಮಾತಾಡ್ತಾ ಇದ್ರು. ಅದನ್ನ ಮಾಡದೆ ಜನರಿಗೆ ವಂಚನೆ ಮಾಡಿದಂತ ನೀವು ರಾಜಕೀಯ ಪಕ್ಷಗಳು ನಿಮಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾಕೆ ಅಂತಂದ್ರೆ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ಸರ್, JDS ಬಗ್ಗೆ ಹೇಳ್ತಾ ಇಲ್ಲ. ಎಸ್ಪೆಷಲಿ BJP ಅಂಡ್ ಕಾಂಗ್ರೆಸ್, ನೀವುಗಳೇ ಕೋರ್ಟ್ಗೆ ಹೋಗಿದ್ದು ಆಗೋದು ಬೇಡ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಏರಿಯಾ ಬಿಟ್ಟಿದ್ದಾರೆ, ಈ ಏರಿಯಾ ಬಿಟ್ಟಿದ್ದಾರೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಮಾಡಿ ಇವತ್ತು ಕಾಂಗ್ರೆಸ್ಗೆ ಒಂದು ಸಿದ್ಧ ಉತ್ತರ ಕೇಂದ್ರದಿಂದ ಹಣ ಬರ್ತಾ ಇಲ್ಲ. ಕೇಂದ್ರದಿಂದ ಒತ್ತಾಡ್ರಿ, ನೀವು ಮಧ್ಯದಾಗ ನಿಮ್ದೊಂದು ಇರ್ತೈತಿ. ಈ ಕೇಂದ್ರದಿಂದ ಹಣ ಬರ್ತಾ ಇಲ್ಲ ಅಂತ ಅನ್ನೋದಾದರೆ ಶಕ್ತಿ ಯೋಜನೆಗೆ ಹೆಂಗೆ ಹಣ ಬರ್ತಾ ಇದೆ? ಗ್ಯಾರಂಟಿಗಳಿಗೆ ಹೆಂಗೆ ಹಣ ಬರ್ತಾ ಇದೆ? ನಿಮ್ಗೆ ಬೇಕಾದಾಗ ಕೊಡಕ್ಕೆ ನಿಮ್ಗೆ ದುಡ್ಡು ಇರುತ್ತೆ, ಆದರೆ ನಿಜವಾದ ಜನರ ಸಮಸ್ಯೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ನಿಮ್ಗೆ ದುಡ್ಡಿರಲ್ಲ. ಯಾಕೆಂದ್ರೆ ಅಲ್ಲಿಗೆ ಮಾತ್ರ ಕೇಂದ್ರ ಕೊಡಬೇಕು. ನಿಮ್ಮ ಯೋಜನೆಗಳು ನಿಮ್ಮ ಗ್ಯಾರಂಟಿಗಳಿಗೆ ಮಾತ್ರ ನಿಮ್ಮ ಕಿಶಾಗಿಂದ ಹಣ ಹಾಕ್ತೀರಿ. ಯಾವ ಲಾಜಿಕ್ ಮಾತಾಡ್ತೀರಿ ದರ್ಶನ್? ಆಮ್ ಆದ್ಮಿ ಪಾರ್ಟಿಯಿಂದ ಜಾಯಿನ್ ಆಗಿದ್ದಾರೆ.